ನಾನು ನಿಂಗೆ ಮನ್ಸು ಕೊಟ್ಟೆ. ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೋಳಿ ನಮಸ್ಕಾರ. ನಮಸ್ಕಾರ. ನಂದು ನಿಂದು ಒಂದ ಓಣಿ ಓಣ್ಯಾಗ ನೀರಾಣಿ. ನಾನು ಹೊಡಿಯಲ್ಲ ಸಿಗರೇಟು. ನೀನು ಒಬ್ಳೇ ಕಣೆ ನಂಗೆ ಫೇವ್ರೇಟು. ನನ್ನಲ್ಲವರಕ್ಕಿರೆ ಬರಳ ಮುಟ್ಟಿಲ್ಲ. ಹಲೋ ಅಮ್ಮ, ನಾನು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ಗೆ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ಇವಾಗ ಬಸ್ ಬರ್ತಿದೆ. ನಿನ್ನನ ನೀನ ಪಡಕ ಇಲ್ಲ ತ್ರಾಸಕತಿ. BMTC ಬಸ್ಸಲ್ಲಿ ತಂದನ ಕುಣಿಸಿದೆ ಯೌವನ. ಎಕ್ಬೇಕು ಇವಾಗ. ಇವಾಗ ಇಲ್ಲಿಂದ ಕುಲುಕಬೇಡ ಸಿಲ್ಕು, ನೀ ಕುಲ್ಕೋ ಮುಂಚೆ ಯಾಕೆ? ಸೊ ಅಲ್ಲಿ ಅವ್ರದ್ದು ಡೀಸೆಲ್ ಖಾಲಿ ಆಗೋಗಿತ್ತು. 1 2 3 ಅನ್ಕೊಂಡೆ ಮುಂದೆ ಹೋಗ್ತಾ ಇದೀನಿ. ಹಾಯ್. ನಮಸ್ಕಾರ. ನಮಸ್ಕಾರ. ನಂದು ನಿಂದು ಒಂದ ಓಣಿ ಓಣ್ಯಾಗ ನೀರಾಣಿ. ಕಾಲೇಜ್ ಒಳಗಡೆ ಬಂದಿಲ್ಲ, ಗ್ರೌಂಡ್ ಬಂದಿದ್ದೀನಿ. ಮತ ಕೊಟ್ಟ ಮರತೇನ ಸೌಕಾರತಿ. ನಿನ್ಗೇನೋ ಒಂದ್ ಹೇಳ್ಬೇಕು ಅನ್ನಿಸ್ತು. ಹೇಳಿ. ದೇವರಿಗೆ ಹಾಕಿ ಸುತ್ತ ನಂಗ ನೀ ಬೇಕಂತ. ಗ್ರೌಂಡ್ ಅಲ್ಲಿ ಆಡ್ತಾರೆ ಕ್ರಿಕೆಟು. ನಾನು ಹೊಡಿಯಲ್ಲ ಸಿಗರೇಟು. ನೀನು ಒಬ್ಳೇ ಕಣೆ ನಂಗೆ ಫೇವ್ರೇಟು. ನನ್ನಲ್ಲವರಕ್ಕಿರೆ ಬರಳ ಮುಟ್ಟಿಲ್ಲ. ಹ್ಞೂ ಅಂದ್ರೆ ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತೀನಿ. ಹಿಡ್ಕೊಂಡ ತಿರುಗಾಡಿ ಏನ ಚಂದ ಎತ್ತಾಗ ನಮ ಜೋಡಿ. ತುಂಬಾ ದಿನ ಆಯ್ತು ನೋಡಿ. ನೀವು ತುಂಬಾ ಬಿಸಿ ಇರ್ತೀರಲ್ಲ, ಅದಕ್ಕೆ. ಬಿಸಿ ಇದ್ರೂ ಪರವಾಗಿಲ್ಲ, ನಿನ್ನ ನೋಡೋಣ ಅಂತ ಬಂದಿದ್ದೀನಲ್ಲ. ನಾನು ತಿನ್ನಲ್ಲ ಸ್ವೀಟು. ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ನನ್ಗೆ ಹೊಡಿತದೆ ಕರೆಂಟು. ಗ್ಯಾಪಲ್ಲಿ ತಿನ್ಸ್ತೀನಿ ಚಾಕ್ಲೇಟು. ಏನ್ ಗೊತ್ತಾ, ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ, ಮನೇಲಿ ಮಾಡಿಲ್ವಾ? ಯಾಕೆ? ಮನೇಲಿ ತಿನ್ನಕ್ಕೆ ಮೂಡಿಲ್ಲ. ಮಮ್ಮಿ ಮಾಡಿರೋದಾ ಡ್ಯಾಡಿ ಮಾಡಿರೋದಾ? ನಿಮಗೆ ಮಾಡಕ್ ಬರಲ್ವಾ? ಏನಕ್ಕೆ? ಸುಮ್ಮನೆ ಕಲ್ತಿಲ್ಲ. ಕಲಿಬೇಕು ತಾನೆ. ಕಲ್ತ್ರೆ ಆಯ್ತು ಮುಂದೆ. ಲೈಫಲ್ಲಿ ಸ್ನೇಹ, ಪ್ರೀತಿ, ಹಣ ಯಾವ್ದು ಇಂಪಾರ್ಟೆಂಟ್ ನಿಮ್ಗೆ? ಹಣ. ಒಂದು ರೀಸನ್. ಮನಿ ಮೇಲೆ ಅಲ್ವಾ ಎಲ್ಲ ಡಿಪೆಂಡ್ ಆಗಿರೋದು. ಲೈಫಲ್ಲಿ ಹಣ ಇಂಪಾರ್ಟೆಂಟಾ, ಪ್ರೀತಿ ಇಂಪಾರ್ಟೆಂಟಾ, ಸ್ನೇಹ ಇಂಪಾರ್ಟೆಂಟಾ? ಪ್ರೆಸೆಂಟ್ ಮನಿ ಇಂಪಾರ್ಟೆಂಟ್, ಲವ್ ತುಂಬಾ ಇಂಪಾರ್ಟೆಂಟ್ ಮನಿಗಿಂತ. ಒಂದು ರೀಸನ್? ಮನಿ ಇದ್ರೆ ಎಲ್ಲ ಇರುತ್ತೆ ಅಂತ ಅನ್ಕೊಂತೀವಿ, ಬಟ್ ಒನ್ ಟೈಮಲ್ಲಿ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನಿಗಿಂತ. ಸೊ ಒಳ್ಳೆ ಹುಡುಗ ಸಿಕ್ಕಿದ್ರೆ ಇಷ್ಟಪಡ್ತೀರಾ? ಯಾವ ಥರ ಇರಬೇಕು ಹುಡುಗ? ಹುಡುಗ ಒಳ್ಳೆಯನಾಗಿರ್ಬೇಕು, ಚೆನ್ನಾಗಿ ನೋಡ್ಕೊಬೇಕು, ಸಪೋರ್ಟಿವ್ ಇರಬೇಕು. ಅದಾದಮೇಲೆ ಸೆಟಲ್ ಆಗಿರಬೇಕು. ಅಪ್ಪನ ಜೊತೆ ಶೋಕಿ ಮಾಡಬಾರ್ದು. ಅವನು ಕೆಲಸ ಮಾಡಿ ದುಡ್ದು ನನ್ನ ಸಾಕಬೇಕು. ಸೊ ಇವಾಗ ನೀವು ನಮ್ಮನ್ನ ಕ್ವಶನ್ಸ್ ಕೇಳಿದ್ರಲ್ಲ, ನಾನು ನಿಮ್ಮನ್ನ ಕೇಳ್ತೀನಿ. ನಿಮಗೆ ಲವ್ ಇಂಪಾರ್ಟೆಂಟಾ ಇಲ್ಲ ಮನಿ ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ? ಫಸ್ಟ್ ಫ್ರೆಂಡ್ಶಿಪ್ಪು, ಆಮೇಲೆ ಮನಿ. ಯಾಕೆ? ರೀಸನ್? ಫ್ರೆಂಡ್ಶಿಪ್ ಏನಕ್ಕೆ ಅಂದ್ರೆ, ನಮ್ ಕಷ್ಟ ಇದ್ದಾಗ ಫ್ರೆಂಡು ದುಡ್ಡು ಕೊಟ್ಟಿಲ್ಲ ಅಂದ್ರು ಸಾಥ್ ಕೊಡ್ತಾರೆ. ಓಕೆ. ನಾನು ನಿಮ್ನ ಆಚೆ ಕರ್ಕೊಂಡೋಗಿ ಒಂದು ಪ್ಲೇಟ್ ಪಾನಿಪುರಿ ಕೊಡಿಸ್ಬೇಕು ಅಂದ್ರು ಅದಕ್ಕೆ ದುಡ್ಡು ಬೇಕು. ₹1 ಮ್ಯಾಟ್ರ್ ಆಗುತ್ತೆ. ಮನಿ ಮತ್ತೆ ಫ್ರೆಂಡ್ಶಿಪ್. ಓಕೆ. ಲವ್ ಬೇಡವಾ? ಲವ್ ಬೇಡ. ಲವ್ ಮಾಡಿದ್ರೆ 3 ದಿನ, ಫ್ರೆಂಡ್ಶಿಪ್ ಮಾಡಿದ್ರೆ 100 ದಿನ. ನನಗೆ 100 ದಿನದ ಬಾಳ್ಬೇಕು, 3 ದಿನದ ಬಾಳ್ಬೇಡ. ನಿಮ್ಮ ಹುಡುಗಿ ಯಾವ ಥರ ಇರಬೇಕು? ವಾಟ್ಸ್ ಯುವರ್ ಟೈಪ್? ನಮ್ಮ ಹುಡುಗಿ ಪಕ್ಕ ಕನ್ನಡದೊಳಗಿರ್ಬೇಕು, ಕನ್ನಡ ಮಾತಾಡಬೇಕು. ನಾನು ದುಡಿಯೋದು ₹10 ಆದ್ರೂ ₹5 ನನಗೆ ಕೊಡು, ₹5 ಫ್ಯಾಮಿಲಿ ನೋಡ್ಕೊಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅವಳು ಏನೇ ತಪ್ಪು ಮಾಡಿದ್ರು ಹೇಳ್ಕೊಳ್ಳಿ, ನೆಕ್ಸ್ಟ್ ಈ ತಪ್ಪು ಮಾಡಬೇಡ ಅಂತೀನಿ. ನೆಕ್ಸ್ಟ್ ಅವಳು ಅದನ್ನೇ ಮಾಡಿದ್ರೆ ನಿನ್ ದಾರಿ ನಿನ್ಗೆ ಅಂತೀನಿ. ಹುಡುಗಿ ಯಾವ ಥರ ಇದ್ರೇನು, ನಮ್ಮ ಅಮ್ಮನ ಪ್ರೀತಿಸ್ಬೇಕು. ಮನಸ್ಸು ಮಗು ತರ ಪ್ರೀತಿಯಲ್ಲಿ ಸಿಗ್ಲಿ ನಿಮ್ಗೆ ಆ ಥರ ಒಳ್ಳೆ ಹುಡುಗಿ ಸಿಗ್ಲಿ. ಖಂಡಿತವಾಗ್ಲಲ್ಲ, ಆಲ್ರೆಡಿ ಗೊತ್ತಾಯ್ತು ಅವ್ರಿಗೆ. ಹೆಂಗೆ? ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವ್ರು ತಿಂತಾ ಇದ್ದಾರೆ ಚಿತ್ರಾನ್ನ. ಇವರೇ ಅವ್ರ ಅಣ್ಣ. ನಾನು ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಮನೆಗಲ್ಲ, ಆಕ್ಚುಲಿ ಒಂದು ಶೂಟ್ ಇದೆ, ಹೋಗ್ಬಿಟ್ಬಲ್ಲ ನಾನು. ಬಟ್ ನೀನು ಹೋದ್ರೆ ನಂಗೆ ಬೇಜಾರಾಗುತ್ತೆ. ಬಾಯ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಹಲೋ ಅಮ್ಮ, ನಾನು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ. ಹಲೋ ಅಮ್ಮ, ನಾನು ವಿಜಯನಗರ ಬಸ್ ಸ್ಟಾಪ್ ಬಂದಿದ್ದೀನಿ. ಸುಲ್ತಾನನಾಗೆ ಇರಬೇಕು.
ಸೊ ಫಾಮ್ ಇವಾಗ ಗೋಪಾಲನ್ ಮಾಲ್ಗೆ ಬಂದಿದ್ದೀವಿ ಮೂವಿ ನೋಡೋಣ ಅಂತ. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಕನ್ನಡ ಸಿನಿಮಾ ಪ್ರೇಮಂ 2 ಮೂವಿ ಹೇಗಿದೆ ಅಂತ ಹೇಳ್ತೀನಿ. ರೈಟ್ ನಾವು ಇವಾಗ ಪ್ರೇಮಂ 2 ಹೀರೋ ಇನ್ನೂ ಇಲ್ಲಿದ್ದಾರೆ, ಅವ್ರ ಜೊತೆ ನಾನಿದ್ದೀನಿ. ನನ್ನ ಕಣ್ಣಿಗೆ ದೂರ ಇದ್ರೂ ನೀನು ನನ್ನ ಮನಸ್ಸಿಗೆ ತುಂಬಾನೇ ಹತ್ತಿರ. ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು? ಯಶ್ ಗೌಡ, ವೈಷ್ಣವಿ ಗೌಡ. ಏನ್ ಹೇಳಿ, ನಿಮ್ಮ ನಗು ನೋಡಿ ನಾನು ಅದೇ ಮಗು. ಯಾವಾಗ್ಲೂ ಇದೇ ತರ ನಗ್ತಾ ಇರಿ. ಬಾಯ್. ಇದು ಕೋಲಾರ ಹುಡುಗರಿಗೋಸ್ಕರ. ಕೋಲಾರಲ್ಲಿ ಇರುತ್ತೆ ಚಿನ್ನ, ಇವರೇ ನನ್ನ ರನ್ನ, ನೀವೆಲ್ಲ ನನ್ನ ಪ್ರಾಣ. ನಮ್ಮ ಹುಡುಗರು ಸೇದಲ್ಲ ಸಿಗರೇಟು, ಮೂವಿಯಲ್ಲಿ ಸಿಕ್ಕವ್ರೆ ಅವ್ರಿಗೆ ಮಾರ್ಗ್ರೇಟು. ಮಾರ್ಗ್ರೇಟ್ ನ ನೋಡ್ಬೇಕಂದ್ರೆ ಈ ವ್ಲಾಗ್ ನ ನೋಡ್ಬೇಕು ನೀವು ಕಂಪ್ಲೀಟ್ ಆಗಿ, ಯಾರು ಅಂತ ಗೊತ್ತಾಗುತ್ತೆ. ಅವರು ಅಂತ ಸುಂದರಿ ಅಲ್ಲ, ಆದ್ರೂ ಇದ್ದಿದ್ರಲ್ಲಿ ಓಕೆ. ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೋಳಿ ಬಿಗ್ ಬಾಸ್ ಅಲ್ಲಿ ಫುಲ್ ಫೇಮಸ್ ಜೋಡಿಗಳು. ಪೂರ್ಣ ಚಂದ್ರ ಕೈಯ ಬಳೆ. ಮ್ಯಾಮ್ ನಿಮ್ಗೊಂದು ಡೈಲಾಗು. ಬಿಗ್ ಬಾಸ್ ಅಲ್ಲಿ ನೀವ್ ಆಗಿದ್ರಿ ಹೀರೋ ಇನ್ನು. ಬಿಗ್ ಬಾಸ್ ಅಲ್ಲಿ ಸ್ವೀಟ್ ಕಪಲ್ಸ್ ಅನ್ಕೊಂಡು ಮುದ್ದಾದ ಜೋಡಿ ಅನ್ಕೊಂಡು ನಮ್ಮ ಅಮ್ಮನ ಮನ್ಸೇ ಕದ್ಬಿಟ್ಟಿದ್ರಿ ಇವ್ರು. ನಮ್ಮ ಮನ್ಸು ಕದ್ಬಿಟ್ಟಿದ್ರು. ಅರ್ಧಂಬರ್ಧ ಪ್ರೇಮ ಕಥೆ ರಿಲೀಸ್ ಆಗ್ತಿದೆ ಮೂವಿ, ಅದಕ್ಕೆ ಫಸ್ಟ್ ಆಲ್ ದಿ ಬೆಸ್ಟ್. ಮೂವಿಗೆ ಅಂತ ನಾನು ಒಂದು ಡೈಲಾಗ್ ಹೊಡಿತೀನಿ. ಅರ್ಧಂಬರ್ಧ ಪ್ರೇಮ ಕಥೆ, ಇವ್ರಮ್ಮ ನಿಮ್ಗೆ ಅತ್ತೆ, ನಾನ್ ನಿಂಗೆ ಮನ್ಸು ಕೊಟ್ಟೆ. ಸೊ ಕ್ರೇಜಿ ಇದು. ಖಂಡಿತ ಮೂವಿ ರಿಲೀಸ್ ನಾನು ಪಕ್ಕ ಬಂದು ನಾನೇ ವ್ಲಾಗ್ ಮಾಡ್ತೀನಿ. ಸೂಪರ್. ನೇಮ್ ಇಸ್ ಯಶ್ ಗೌಡ ಅಂತ ನನ್ನ ಚಾನೆಲ್. ನೇಮ್ ಇಸ್ ಯಶ್ ಗೌಡ ನೋಡಿ ಅವರೆಲ್ಲ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫಸ್ಟ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.